माता की, भारत माता की। जोश ಐತಿ ಜೋಶ್ ಕೊಡೈತೀಗ ಇನ್ನು ಮುಂದೆ ಹಿಂಗೆ ಜೋಶ್ ಹೆಚ್ಚಾಕೊಂತ ಹೋಗುದಿಲ್ಲ. ಇನ್ನು 2 ವರ್ಷ ರೆಡಿ ಇದ್ದೀರಿ ಬಂಧುಗಳೇ? ನಮಗೆಲ್ಲ ಗೊತ್ತಿದ್ದಂತೆ ಹಾವೇರಿ ಜಿಲ್ಲೆ ಒಂದು ಸಾಮ್ರಾಜ್ಯದ ಶಾಂತಿಯ ಬೀಡು, ಸರ್ವಜ್ಞನ ನಾಡು, ಭಕ್ತ ಕನಕದಾಸನ ನಾಡು, ನಾಡು. ಇಂಥ ಸಾಮರಸ್ಯ ಶಾಂತಿವಾಗಿರುವಂತಹ ಈ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಒಂದು ಶಾಪವಾಗಿ ಬಂದಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತ ಯಾರು ಗಡಿಪಾರಾಗಿದ್ರು, ಯಾರು ಗುಂಡಾ ಲಿಸ್ಟ್ನಲ್ಲಿದ್ರು ಅವರೆಲ್ಲ ಪೊಲೀಸ್ ಸ್ಟೇಷನ್ ತಮ್ಮ ರಾಜ್ಯ ಮತ್ತು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಏನು ಬಹಿರಂಗವಾಗಿ ತೋಟದಲ್ಲಿ ಎಲ್ಲ ತಾಲೂಕಿನ ತೋಟದಲ್ಲಿ ನೂರಾರು ಜನ ಅವ್ರಿಗೆಲ್ಲ ವ್ಯವಸ್ಥೆ, ಊಟ ತಿಂಡಿ ಎಲ್ಲ ವ್ಯವಸ್ಥೆ ಬಹಿರಂಗವಾಗಿ ಇಸ್ಬೇಕಿನ ಅಡ್ಡೆಗಳ ಪ್ರಾರಂಭ ಮಾಡಿದ್ದಾವೆ. ಓಸಿ ಎಲ್ಲಿ ಬೇಕಂದ್ರೆ ಓಸಿ, ಬೀಡಿ ಅಂಗಡಿ ಚಿಕ್ಕಂಗಡಿಯಲ್ಲಿ ಓಸಿ, ಕಿರಾಣಿ ಅಂಗಡಿಯಲ್ಲಿ ಸರಾಯಿ ತಗೊಳ್ಳಿ ಹೊಡೆದ ಎಲ್ಲ ದುಡ್ದವರೆಲ್ಲ ಇವ್ರಿಗೆ ಈಗ ತಗೋಬೇಕಾಗುತ್ತೆ. ಅಂತ ಒಂದು ಪರಿಸ್ಥಿತಿ ಜಿಲ್ಲೆಯಲ್ಲಿದೆ. ಎಲ್ಲಕ್ಕಿಂತ ಏನಂತಂದ್ರೆ ಜಿಲ್ಲೆಯಲ್ಲಿ ಡ್ರಗ್ಸ್ ಪ್ರಾರಂಭ ಆಗಿದೆ. ನಾವು ಸುಂದರಪ್ಪ ಸುಂದರ ಜಿಲ್ಲೆಯಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಒಂದು ಕೂಡ ಡ್ರಗ್ಸ್ ಇದೆ. ಪೊಲೀಸರಿಗೆ ತಿಳಿಸಿದ್ವಿ, ಎಸ್ ಆಫೀಸಿಗೆ ನಾವು ಮುತ್ತಿಗೆ ಹಾಕಿ ಒಂದಾಗ 2 ದಿವಸ ತಯಾರು ಮಾಡಿ ಅಟೆಂಡೆನ್ಸ್ ಮಾಡಿ ನೀವು ಯಾರಿಗೂ ಸಿಕ್ಕಂಗೆ ನೀವು ಮಾಡ್ಕೊಂಡು ಹೋಗಿ ಅಂತಂದ್ರೆ ಒಬ್ಬ ಡ್ರಗ್ ಪೆಡ್ಲರ್ನು ಕೂಡ ಇವತ್ತು ಹಾವೇರಿ ಜಿಲ್ಲೆಯ ಪೊಲೀಸರು ಒಬ್ಬರನ್ನು ಹಿಡಿದಿಲ್ಲ. ನಿರಂತರವಾಗಿ ನಡೀತಾ ಇದೆ. ಡ್ರಗ್ ಸಪ್ಲೈಯರ್ ಜೊತೆಗೆ ಶಾಮೀಲಾಗಿದ್ದಾರೆ, ಪಾರ್ಟ್ನರ್ ಆಗಿದ್ದಾರೆ. ಇಸ್ಪೇಟ್ ಅಡ್ಡಾದಲ್ಲಿ ಪಾರ್ಟ್ನರ್, ಓಸಿ ಪಡೆಯೋರ ಜೊತೆಗೆ ಪಾರ್ಟ್ನರ್, ಸರಾಯಿ ಮಾರೋರ ಜೊತೆಗೆ ಪಾರ್ಟ್ನರ್, ಡ್ರಗ್ಸ್ ಮಾಡೋರು ಕೂಡ ಪಾರ್ಟ್ನರ್. ಪಾರ್ಟ್ನರ್ಶಿಪ್ ನಡೀತಾ ಇದೆ. ಪೊಲೀಸ್ ಸ್ಟೇಷನ್ ಏಜೆಂಟ್ಗಳಿಂದ ತುಂಬಿದೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ಕಿದ್ದೇನೆ, ಸುಮ್ಮನೆ ಒಂದು ಕೆಲಸ ಮಾಡಿಬಿಟ್ರಿ, ನಿಮ್ಮ ಎಲ್ಲ ಏಜೆಂಟ್ಗಳನ್ನೆಲ್ಲ ಅದೊಂದು ಬಾಕಿ ಅವ್ರಿಗೆಲ್ಲರಿಗೂ ಒಂದು ಇನ್ಫಾರ್ಮ್ ಕೊಟ್ಬಿಡ್ರಿ. ಪೊಲೀಸ್ ಸ್ಟೇಷನ್ ಒಂದು ಸಮಿತಿ ಮಾಡಿ ಇನ್ಫಾರ್ಮ್ ಕೊಟ್ಬಿಡ್ರಿ. ಈ ಪೊಲೀಸ್ ಅಧಿಕಾರಿಗಳಿಗೆಲ್ಲ ಮನೆ ಕುಂದಿರ್ಸ್ಬಿಡ್ರಿ. ಈ ಪೊಲೀಸ್ ಅಧಿಕಾರಿಗಳಿಗೆಲ್ಲ ಮನೆ ಕುಂದಿರ್ಸ್ರಿ, ಅವ್ರದ್ದು ರಾಜ್ಯ ನಡೀರಿ. ಏನಾಗುತ್ತೆ ನೋಡಿ ಬಿಡು. ಬಿಹಾರ್ನಲ್ಲಿ ಹಿಂದೆ ನೋಡೋ ಮನೆಗೆ ಹೋಗಿರಿ, 15 ವರ್ಷ ಹೊಡಿ ಬಂದಿರಿ. ಇದೇ ತರ ಮುಂದುವರೆದ್ರೆ ಇನ್ನ 15 ವರ್ಷ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ ಅನ್ನುವಂತ ಮಾತನ್ನು ನಾನು ಹೇಳಿದ್ದೇನೆ. ಬಂಧುಗಳೇ, ಒಂದು ಕಡೆಯಿಂದ ದಾವಣಗೆರೆ ತಾಲೂಕಿನಲ್ಲಿ ಒಬ್ಬ ಟೀಚರ್ ಅವನು ಬದಲಿ ಮಾಡಿ ಪೊಲೀಸ್ ಸ್ಟೇಷನ್ ವರೆಗೂ ಹೊಡ್ಕೊಂಡು ಹೋಗಿ ಒಬ್ಬ ಟೀಚರ್ನ ಯಾರು ಈಗ ಅರೆಸ್ಟ್ ಆಗಲಿಲ್ಲ. ಬಹಿರಂಗ ಹೋಗಿ ವಿಡಿಯೋ ಹೇಳ್ತಾ ಇದೆ, ಯಾರನ್ನು ಮುಚ್ಚೋ ಬೇರೆ ಇಲ್ಲ ಪೊಲೀಸರಿಗೆ. ಶಿಗ್ಗಾಂವದಲ್ಲಿ ಆಗಲೇ 12 ಗಂಟೆಗೆ ತಲವಾರದಿಂದ ಮರ್ಡರ್ ಮಾಡಿದ್ರು. ಆದ್ರೆ ಯಾರು ಹೋಗಿ ಎಲ್ಲರೂ ಹೊರಡ್ತಾರೆ. ರಾಜಿ ಮಾಡಿದಾರಂತೆ, ರಾಜಿ ಕೊಲೆ ಆದವ್ರನ್ನ ರಾಜಿ ಮಾಡಕ್ಕೆ ಪೊಲೀಸ್ ಹೊರಡ್ತಾರೆ. ಕೊಲೆಗಡಕರ ಜೊತೆಗೆ ಯಾರು ಕೊಲೆ ಆಗಿರೋ ಮಂಚನ ಅವನ್ನ ಹೆದರಿಸಿ ರಾಜಿ ಮಾಡಕ್ಕೆ ಓಡಾಡ್ತಾರೆ ಪೊಲೀಸ್. ಕೊಲೆಗಡಕ ಹಾಂಗಲಲ್ಲಿ
ಮಾಸ್ ರೇಪ್ ಆ ಮಾಸ್ ರೇಪ್ ಆದಂತ 8 ಜನ ಬೇಲ್ ಮೇಲೆ ಹೊರಗಡೆ ಬಂದ್ರ ಏನೋ ವಿಚಾರಗಟ್ಟಂಗ ದೊಡ್ಡ ಮೆರವಣಿಗೆಯನ್ನು ಮಾಡಿ ಎಲ್ಲರಿಗೂ ಭಯ ಹುಟ್ಟಿಸುವಂತ ಕೆಲಸ ಮಾಡಿದ್ರು. ಪೊಲೀಸರ ಕಣ್ಣಿದುರುಗಡೆ ಯಾರಿಗೂ ಅರೆಸ್ಟ್ ಮಾಡಲಿಲ್ಲ. ನಾವೆಲ್ಲ ಗಲಾಟೆ ಮಾಡಿ ಪ್ರಶ್ನೆ ಗಲಾಟೆ ಮಾಡಿದ್ಮೇಲೆ ಮತ್ತೊಂದು ಅರೆಸ್ಟ್ ಮಾಡಿದ್ವಿ. ಆನ್ಲೈನ್ ತಾಲೂಕು ನರೇಗಲ್ ಘಟನೆ ನಿಮ್ಗೆ ಗೊತ್ತಿದೆ. ಹೋರಿ ಚಂದ್ರಿಸುವಂತ ಒಂದು ಹಬ್ಬದಲ್ಲಿ ಅದು ಮೇನ್ ರೋಡಲ್ಲಿ ಅವ್ನು ಮಾಡಿದ್ರೆ ಅವನ ಕೈಯನ್ನ ಕತ್ತರಿಸಿದ್ದಾರೆ. ಉಳಿದವರಿಗೆ 6 ಜನ ಗಾಯ ಆಗಿದೆ. ರಸ್ತೆಯಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಆ ಒಂದು ಹುಡುಗನ ತಂದೆಯನ್ನ ಇವತ್ತು ಶಿವಾಜಿಯವರು ಅವರನ್ನ ಹಾಡಗಲನೆ ಮರ್ಡರ್ ಮಾಡ್ತಾರೆ. ಎಲ್ಲ ಇದಗಳಿಗೆ ಮರ್ಡರ್ ಮಾಡ್ತಾರೆ. ರಾಣೇಬೆನ್ನೂರಿನಲ್ಲಿ ಕಸಾಯಿಖಾನೆಯನ್ನ ಬಂದ್ ಮಾಡಿ ಗೋರಕ್ಷಣೆ ಮಾಡಬೇಕಂತ ಹೋರಾಟ ಮಾಡಿದಂತ ಹಿಂದೂ ಕಾರ್ಯಕರ್ತರನ್ನ, ಬಜರಂಗ ಕಾರ್ಯಕರ್ತರನ್ನ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಧಮಕಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಹಾವೇರಿಯಲ್ಲಿ ರೇಪ್ ಆದಂತಹ ವ್ಯಕ್ತಿಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ. ಒಂದನ್ನ ಗಮನಿಸಬೇಕು ನೀವು. ಇದನ್ನೆಲ್ಲ ದೌರ್ಜನ್ಯ ಮಾಡಿದವರು ಯಾರು? ಡಿ.ಕೆ. ಶಿವಕುಮಾರ್ ಅವರ ಬ್ರದರ್. ಡಿ.ಕೆ. ಶಿವಕುಮಾರ್ ಅವರ ಬ್ರದರ್ಸು ಎಲ್ಲ ದೌರ್ಜನ್ಯ ಮಾಡಿದ್ದಾರೆ. ಅವ್ರಿಗೆ ಪೊಲೀಸರು ಕೊಡ್ತಾರೆ. ದೌರ್ಜನ್ಯಕ್ಕೆ ಒಳಗಾದವರು ಯಾರು? ದೌರ್ಜನ್ಯಕ್ಕೆ ಒಳಗಾದವರು ಅಹಿಂದ ಹಿಂದುಳಿದ ವರ್ಗ, ಹಿಂದೂ ವರ್ಗದವರ ಅಷ್ಟು ಕೇಸ್ ಹೇಳಿದ್ವಿ. ಬೆಂಗಳೂರಲ್ಲಿ ಓಬಿಸಿ, ಶಿಕಾಗೋದಲ್ಲಿ ಓಬಿಸಿ, ಆ ಹೆಣ್ಮಗಳು ರೇಪ್ ಆಗಿದ್ದು, ಲ್ಯಾಂಡ್ ರೇಪ್ ಆಗಿದ್ದು ಓಬಿಸಿ, ಈ ನರೇಗಲ್ನಲ್ಲಿ ಆಗಿರುವಂತದ್ದು ಓಬಿಸಿ, ರಷ್ಯಾದಲ್ಲಿ ಆಗಿದ್ದು ಓಬಿಸಿ, ರಾಣೇಬೆನ್ನೂರಿನಲ್ಲಿ ಇವತ್ತು ಕೇಸ್ ಹಾಕಿಸ್ಕೊಂಡವರು ಓಬಿಸಿ. ಡಿ.ಕೆ. ಶಿವಕುಮಾರ್ ಅವರ ಬ್ರದರ್ಸು, ತುಕಾರ್ ಬ್ರದರ್ಸು ಓಬಿಸಿ ಮಕ್ಕಳ ಮೇಲೆ, ಅಮಾಯಕರ ಮೇಲೆ, ಸಾಮಾನ್ಯ ಜನರ ಮೇಲೆ ಇವತ್ತು ದೌರ್ಜನ್ಯ ಮಾಡಿ, ಕೊಲೆ ಮಾಡಿ, ರೇಪ್ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯ ಕೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಿದೆಯಪ್ಪ ನೀನು ಅಹಿಂದ ರಕ್ಷಣೆ ಮಾಡೋರು ಹೋಗಿದ್ದೀರಿ ನೀವು? ಅಹಿಂದ ನಮ್ದು ಬರೀ ಮತ ಹಾಕಿಸ್ಕೊಳಕ್ಕೆ ಅಹಿಂದನ? ಅವ್ರ ಹೆಸರಲ್ಲಿ ಅಧಿಕಾರ ಮಾಡೋದಕ್ಕೆ ಅಹಿಂದನ? ಎಲ್ಲಿದ್ದೀರಿ ನೀವು? ಕೊಲೆ ಆಗ್ತಾ ಇದೆ, ಕೈ ಕತ್ತರಿಸ್ಕೊಂಡಾರ. ಯಾಕೆ ಸುಮ್ಮನೆ ಕೂತೀರಿ? ಮತಕ್ಕಾಗಿ ಸರ್ಕಾರಕ್ಕೆ ಬೆಲೆಗಾಗಿ ಕೂತಿದ್ದೀರಿ. ಆದ್ರಿಂದ ಇವತ್ತು ಸರ್ಕಾರ ಡಿ.ಕೆ. ಬ್ರದರ್ಸ್ ಅನ್ನ ರಕ್ಷಣೆ ಮಾಡ್ತಾ ಆಡೇ ಆಗಲು ಮರ್ಡರ್ ಮಾಡುವಂತ ಒಂದು ವ್ಯವಸ್ಥೆಗೆ ಯಾವ ರೀತಿಯಲ್ಲಿ ಹೋಗಿದೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಸತ್ತೋಗಿದೆ ಅಂತ ಹೇಳಿದ್ದಾರೆ. ಆದ್ರಿಂದ ಇದನ್ನೆಲ್ಲ ನಿಯಂತ್ರಣ ಮಾಡೋದು ಕಾನೂನು ಸುವ್ಯವಸ್ಥೆ ಅವರು ಯೂನಿಫಾರ್ಮ್ ಕೊಟ್ಬಿಡಿ. ಎಲ್ಲ ಏಜೆಂಟ್ಗಳು ನಡೆಸ್ತಾ ಇದ್ದಾರೆ ಇಲಾಖೆಯನ್ನ. ಪ್ರತಿ ಅಧಿಕಾರಿಗಳು ಎಲ್ಲ ದುಡ್ಡು ಕೊಟ್ಟು ಬಂದಾರೆ. ಹಿಂಗಾಗಿ ವಸೂಲಿ ಮಾಡಬೇಕಲ್ಲ. ಇಲ್ಲಿಯ ಎಸ್ಪಿ, ಇಲ್ಲಿಂದ ಅಡಿಷನಲ್ ಎಸ್ಪಿ, ಡಿವೈಎಸ್ಪಿಗಳು, ಸಿಪಿಐ, ಇನ್ಸ್ಪೆಕ್ಟರ್ ಎಲ್ಲರೂ ದುಡ್ಡು ಕೊಟ್ಟು ಬಂದಾರೆ. ಆಪ್ಷನ್ ಆಗಿದಾವ ಪೊಲೀಸ್ ಸ್ಟೇಷನ್ ಆಪ್ಷನ್ ಆಗಿದಾವ. ಅದಕ್ಕೆ ದುಡ್ಡು ಕೊಟ್ಟು ಬಂದಾರ. ಇನ್ನೇನ್ ಮಾಡಬೇಕು? ಹೀಗಾಗಿ ಬಡವರನ್ನ ಸುಲಿಯುವಂತ ಕೆಲಸ ಈ ಸರ್ಕಾರದಿಂದ, ಈ ಅಧಿಕಾರಿಗಳಿಂದ ಆಗ್ತಾ ಇದೆ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದರ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮಗೆ ನ್ಯಾಯ ಬೇಕು, ಸಾಮಾನ್ಯ ಜನರಿಗೆ ನ್ಯಾಯ ಬೇಕು. SC, ST, OBC ಜನಕ್ಕೆ ನ್ಯಾಯ ಬೇಕು. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಬೇಕು. ಇನ್ನೊಂದು ಕಡೆ ರೈತರ ಪರಿಸ್ಥಿತಿ ಕಂಗಾಲಾಗಿದ್ದಾರೆ. ಬರಗಾಲ 2
ತಿಂಗಳಾಯ್ತು, ಜೂನ್ ಜುಲೈ ಮುಂಚೆ ಮಳೆ ಬಂದಿಲ್ಲ. ಇವತ್ತು 30% ಸುಧಾರಣೆ ಆಗಿದೆ. ಬರಗಾಲ ಘೋಷಣೆ ಆಗಿಲ್ಲ, ಸರ್ವೆ ಆಗಿಲ್ಲ. ಈ ಸರ್ಕಾರ ಪುಕ್ಕಟ್ಟಿ ಸರ್ಕಾರ, ಬಿಡಿ ಕಾಸಿಲ್ಲ ಇವ್ರ ಹತ್ರ. ರೈತರಿಗೆ ಒಂದು ನಯಾ ಪೈಸಾ ಕೊಡದೇನೆ ಬರಗಾಲ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸಮಾಧಾನ ಸುಸಲೈತಿ ನೋಡ್ಬಿಟ್ಟು ಹೇಳ್ತೇನೆ ಸರಿ, ಹೇಳ್ತೇನೆ ಸರಿ. ಬರಗಾಲ ಒಂದು ನಯಾ ಪೈಸಾ ಕೊಟ್ಟಿಲ್ಲ. ನಾವು ರಿಪೋರ್ಟ್ ತರಿಸ್ಕೊಂಡು ಕೇಂದ್ರ ಸರ್ಕಾರ ಕೇಳ್ತೀವಿ, ಮತ್ತೆ ನಿಮ್ದೇನು ಕೆಲಸ? ಬರೀ ಘೋಷಣೆ ಕೆಲಸ, ಅದು ಮಾಡಕ್ ನೀವೇ ಬೇಕು. ರೈತರಿಂದ ನೀವು ಏನು ಇವತ್ತು ಆಹಾರವನ್ನ ಬೆಳಿತಾನೆ, ನಮ್ಮ ದೇಶಕ್ಕರಿಗೆ ಅನ್ನ ಕೊಡ್ತಾನೆ, ಅವ್ರ ಕಷ್ಟದಲ್ಲಿದ್ದಾಗ ನೆರವು ಮಾಡೋಕ್ಕಾಗಿಲ್ಲ. ಹಿಂದೆ ಯಡಿಯೂರಪ್ಪನವರಿದ್ದಾಗ 0% ಇಂಟ್ರೆಸ್ಟ್ಗೆ ಸಾಲವನ್ನ ಕೊಟ್ಟರು. ಪ್ರವಾಹ ಬಂದಾಗ 5 ಲಕ್ಷ ರೂಪಾಯಿ ಮನೆಯನ್ನ ಕೊಟ್ಟರು. ನಾವು ಬೆಳೆ ಪರಿಹಾರ 2 ಪಟ್ಟು ಕೊಟ್ವಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 6,500 ಕೊಟ್ರೆ ಒಣಭೂಮಿಗೆ ನಾವು 13,000 ಕೊಟ್ವಿ. ನೀರಾವರಿಗೆ 25,000 ಕೊಟ್ವಿ. ಒಂದೇ ಕಡೆಗೆ ತೋಟಪಟ್ಟಿಗಳಿಗೆ 28,000 ಕೊಟ್ವಿ. ಸಿದ್ದರಾಮಯ್ಯ ಮೇಜ್ ಕೊಟ್ಟು ಕೇಳ್ತಾ ಇದ್ದ, ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅಂತ. ನಾನು ತಡಿ ಸಿದ್ದರಾಮಯ್ಯ, ನೀನೊಂದು ಗುಣ ಮಗನ ಕೊಡೋರು, ನಾವು ಹೇಳ್ತೀರಂತ ಮರೆತು ಎಲ್ಲ ಡಬಲ್ ಕೊಟ್ಟ ಮೇಲೆ ಬಾಯಿ ಮುಚ್ಕೊಂಡು. ಆದ್ರಿಂದ ರೈತ ವಿರೋಧಿ ಸರ್ಕಾರ, ಜನಸಾಮಾನ್ಯ ವಿರೋಧಿ ಸರ್ಕಾರ, ಹೆಣ್ಮಕ್ಳ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಂಧುಗಳೇ. ಇನ್ನೊಂದು ಮಾತು, ನಿನ್ನೆ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಆ ಬಿಡದಿ ಯೋಜನೆ ಕುಮಾರಸ್ವಾಮಿ ಅವರ ಕನಸು, ನನ್ನ ಕನಸಲ್ಲ. ನಾನೇನ್ ಹೇಳ್ತೀನಿ ಡಿ.ಕೆ.ಗೆ, ಅಲ್ಲಪ್ಪ ಅವನ್ ಕನಸು ಕಂಡಾನ, ಏನಾದ್ರು ಮಾಡ್ಕೊಳ್ಳಿ. ನೀ ಅವನ್ ಕನಸಿನಾಗ ಯಾಕೆ ಹೊಂಟೀನಿ? ನೀನು ಅವನ ಕನಸಿನಾಗ ನೀ ಯಾಕೆ ಎಂಟ್ರಿ ತಗೋಬೇಕಿ? ನಿಂದೇನು ಹಿತಾಸಕ್ತಿ ಐತಿ? ನಿಂದು ಯಾವ ಕಂಪನಿ ಮನಸ್ಸಿನಾಗ ಇಟ್ಕೊಂಡು ಮಾಡಕತ್ತೀನಿ? ಕನಸು ಒಳಗೆ ಕನಸು ಕಾಣಕತ್ತ ನೀವು. ಕುಮಾರಸ್ವಾಮಿ ಕನಸಿನಾಗ ಹೋಗಿ ನಿಮ್ದೊಂದು ಕನಸು ಬಿಟ್ಟವರು. ಆದ್ರಿಂದ ಈ ತರ ಜನರನ್ನ ಮೋಸಗೊಳಿಸುವಂತ ಸರ್ಕಾರ ಇದೆ. ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲ. ಖಜಾನೆ ಖಾಲಿಯಾಗಿದೆ, ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲ. ಆದ್ರಿಂದ ಬಂಧುಗಳೇ, ಈ ಹೋರಾಟ ಪ್ರಾರಂಭ ಅಷ್ಟೇ. ಬರುವಂತಹ ದಿನಗಳಲ್ಲಿ ಈ ರಾಜ್ಯ ಸರ್ಕಾರದ ವಿರುದ್ಧ, ಜಿಲ್ಲಾ ಆಡಳಿತದ ವಿರುದ್ಧ ಉಗ್ರವಾದಂತಹ ಹೋರಾಟವನ್ನು ಮಾಡಲು ನಾವೆಲ್ಲರೂ ಕೂಡ ಸನ್ನದ್ಧರಾಗಬೇಕು. ಮತ್ತು ಈ ಸರ್ಕಾರವನ್ನ ಕಿತ್ತೊಗೆಯವರೆಗೂ ವಿಶ್ರಮಿಸಬಾರದು, ಮನೆ ಸೇರಬಾರದು. ಈ ಸರ್ಕಾರವನ್ನು ಕಿತ್ತೊಗೆದು ಮತ್ತೆ ಭಾರತೀಯ ಜನತಾ ಪಕ್ಷದ ಕಮಲವನ್ನ ವಿಧಾನಸಭೆಯ 3ನೇ ಮಾಡಿಯಲ್ಲಿ ಆರಿಸಬೇಕನ್ನೋ ಮಾತನ್ನು ಹೇಳಿ, ಇವತ್ತು ನಮ್ಗೆಲ್ಲ ಶಕ್ತಿಯನ್ನು ತುಂಬಲು, ಯುವಕರಿಗೆ ಶಕ್ತಿಯನ್ನು ತುಂಬಲು ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಬಂದಿಲ್ಲ. ಅವ್ರಿಗೆ ಕೊಡೋ ಕಾರ್ಯಕ್ರಮ ಇರಲಿಲ್ಲ. ಆದ್ರೆ ನಾವೆಲ್ಲ ಹಿಂಗೆ ಅನ್ಕೊಂಡಿದ್ದೀವಿ, ಬರಬೇಕು ಅಂದ ತಕ್ಷಣ ಎಲ್ಲ ಕಾರ್ಯಕ್ರಮವನ್ನು ಬದಿಗೊತ್ತಿ ಹೋರಾಟ ಆದ್ರೆ ನಾನು ಮೊದಲು ಬರ್ತೀನಿ ಅಂತ ಹೇಳಿ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಇಡೀ ಜಿಲ್ಲೆಯ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅವರು ಇಡೀ ರಾಜ್ಯ ಸುತ್ತಾ ಇದ್ದಾರೆ, ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಸದೃಢವಾಗಿರುವಂತಹ ಈ ಸರ್ಕಾರವನ್ನ ಕಿತ್ತೊಗೆದು ಪರ್ಯಾಯ ಸರ್ಕಾರ ಮಾಡುವಂತಹ ಶಕ್ತಿಯಾಗಿ ಬೆಳೆದಿದೆ. ಅದಕ್ಕಾಗಿ ಹಲವೆರಳು ಅವರು ಓಡಾಟ ಮಾಡ್ತಾ ಇದ್ದಾರೆ. ಅವರ ಕೈಯನ್ನು ಬಲಪಡಿಸುತ್ತಾ ನಮ್ಮ ಹೋರಾಟಕ್ಕೆ ನ್ಯಾಯವನ್ನ ಕೇಳುತ್ತಾ ಈ ಅಧಿಕಾರಿಗಳಿಗೆ ಹೆಜ್ಜೆ ಬರ್ತೀನಿ. ಗಾಳಿ ಸರ್ಕಾರದ ವಿರುದ್ಧ ಬೀಸ್ತಾ ಇದೆ. ಇನ್ನು ಮುಂದೆ ನೀವು ಅದೇ ಹಳೇ ಆಲದ ಮರಕ್ಕೆ ಜೋತ್ ಬೀಳ್ತೀರಂದ್ರೆ ನಿಮ್ಮ ಹಣೆ ಬರ. ಬದಲಾವಣೆ ಗಾಳಿ ಬೀಸ್ತಾ ಇದೆ.
ನ್ಯಾಯಸಮ್ಮತವಾಗಿ ಧೈರ್ಯದಿಂದ ನಡ್ಕೊಳ್ಳಿ. ಯಾವುದೇ ರಾಜಕಾರಣಿಯ ಒತ್ತಡಕ್ಕೆ ನೀವು ಮಣಿದ್ರೆ ಬರುವಂತಹ ದಿನಗಳಲ್ಲಿ ನಿಮಗೆ ಕಷ್ಟ ಇದೆ ಅನ್ನುವಂಥ ಎಚ್ಚರಿಕೆ ಕೂಡ ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ಆದ್ರಿಂದ ಸನ್ಮಾನ್ಯ ವಿಜೇಂದ್ರ ಅವರು ಇದೇ ತರ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಬೇಕು. ನಾವು ಇದನ್ನ ತಾಲೂಕು ಮಟ್ಟಕ್ಕೆ ತಗೊಂಡು ಹೋಗ್ತೇವೆ, ಜಿಲ್ಲಾ ಪಂಚಾಯತ್ ಮಟ್ಟಕ್ಕೆ ಹೊರಡ್ತೇವೆ, ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಕೂಡ ಈ ಹೋರಾಟವನ್ನು ನಾವು ಕೈಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಬಂದಿದ್ದೀರಿ, ಬಹಳ ಯಶಸ್ವಿಯಾಗಿ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೇವೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟು ಮತ್ತೊಮ್ಮೆ ಸರ್ಕಾರಕ್ಕೆ ಕೊಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಈಗ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು ಮಾತಾಡ್ತಾರೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಬಿಜೆಪಿ ಜನಪರ ಹೋರಾಟಕ್ಕೆ, ಬಿಜೆಪಿ ಜನಪರ ಹೋರಾಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಹಿಂದೂಗಳ ಒಂದು ಮಾರಣ ಹೋಮ ಆಗ್ತಾ ಇದೆ. ಇದೇ ಹಾವೇರಿ ಜಿಲ್ಲೆನಲ್ಲೂ ಕೂಡ ನರೇಗಲ್ಲಿರ್ಬೋದು, ರಟ್ಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಕೂಡ ತಾವು ಗಮನಿಸಿದ್ದೇವೆ. ಇಂಥ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಹಾವೇರಿಯಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ. ಹೋರಾಟದ ನೇತೃತ್ವ ವಹಿಸಿರುವಂತಹ ಮಾಜಿ ಮುಖ್ಯಮಂತ್ರಿಗಳು, ಕ್ರಿಯಾಶೀಲ ಸಂಸದರಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿರವರೇ, ಜಿಲ್ಲೆಯ ಭಾಜಪದ ಅಧ್ಯಕ್ಷರಾಗಿರುವಂತಹ ವಿಪಕ್ಷಣ್ಣ ಅವರೇ, ಮಾಜಿ ಸಚಿವರು, ಬೆಂಗಳೂರಿನ ಕೆಆರ್ಪುರಂ ಕ್ಷೇತ್ರದ ಜನಪ್ರಿಯ ಶಾಸಕರು ಹಿರಿಯರಾಗಿರ್ತಕ್ಕಂಥ ಬಸವರಾಜಣ್ಣವರು, ಮಾಜಿ ವಿಧಾನ ಪರಿಷತ್ತರ ಸದಸ್ಯರಾಗಿರ್ತಕ್ಕಂಥ ಶ್ರೀರಾಮ್ ಸಜ್ಜನ್ ಅವರಿದ್ದಾರೆ, ಮಾಜಿ ಸಚಿವರು ಆಪ್ತರಾಗಿರ್ತಕ್ಕಂಥ ಟಿ.ಸಿ. ಪಾಟೀಲ್ ಅವರಿದ್ದಾರೆ, ನಮ್ಮ ರಾಣೆಬೆನ್ನೂರು ಕ್ಷೇತ್ರದಿಂದ ಶಾಸಕರಾಗಿರುವಂಥ ಅರುಣವರು ಕೂಡ ಇದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಎಂಎಲ್ಸಿ ಸಂಕನೂರ್ ಅವರು ಕೂಡ ಇದ್ದಾರೆ, ಭರತ್ ಬೊಮ್ಮಾಯಿ ಅವರಿದ್ದಾರೆ, ಶರಣು ತಳ್ಳಿಕೆರೆ ಅವರಿದ್ದಾರೆ, ರಾಜ್ಯ ಪ್ರಕೋಷ್ಠದ ಒಂದು ಜವಾಬ್ದಾರಿನ ಹೊತ್ತಿರ್ತಕ್ಕಂಥ ಸಂಚಾಲಕರಾಗಿರ್ತಕ್ಕಂಥ ದತ್ತಾತ್ರೇಯ ಅವರಿದ್ದಾರೆ, ಭೋಜರಾಜ್ ಕರೂದಿ ಅವರಿದ್ದಾರೆ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡ್ತಾ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಕಳೆದ 3 ವರ್ಷದ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತ ನೋಡ್ತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇದ್ರೆ ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವತ್ತು ಜನ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕೇವಲ ಅಲ್ಪಸಂಖ್ಯಾತರ ಓಟನ್ನು ಪಡೆದುಕೊಂಡು ಮಾತ್ರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆಯಾ? ಚುನಾವಣೆ ಸಂದರ್ಭದಲ್ಲಿ ಅಹಿಂದ ಹೆಸರಿಕೊಂಡು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡಿಕೊಂಡು ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ
ವಿದ್ಯಾವಂತ ಮತದಾರರು ಇಂಥ ಹಿಂದುಳಿದ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಿರುತ್ತಾರೆ. ಹುಬ್ಬಳ್ಳಿಯಲ್ಲಿ ಹಾಡು ಹಗಲೇ ಹಿಂದೂ ಯುವತಿ ಹತ್ಯೆ ಆಯಿತು. ತದನಂತರದಲ್ಲಿ ಯಲ್ಲಾಪುರದಲ್ಲಿ ಲವ್ ಜಿಹಾದ್ ಪ್ರಕರಣದಲ್ಲಿ ಒಬ್ಬ ದಲಿತ ಮಹಿಳೆಯ ಬರ್ಬರೆ ಹತ್ಯೆ ಆಯಿತು. ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಪ್ರವೀಣ್ ನಟ್ಟಾರ್ ಹತ್ಯೆ ಆಯಿತು. ಹಿಂದೂ ಕಾರ್ಯಕರ್ತನ ಹತ್ಯೆ ಆಯಿತು. ಅಷ್ಟೇ ಅಲ್ಲ, ಇದೇ ಕೊಪ್ಪಳ ಜಿಲ್ಲೆನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಗವಿಸಿದ್ದಪ್ಪ ಬರ್ಬರ ಹತ್ಯೆ ಆಯಿತು. ಹಾವೇರಿ ಜಿಲ್ಲೆನಲ್ಲಿ ನರೇಗಲ್ನಲ್ಲಿ ಹಿಂದೂಗಳು ಇವತ್ತು ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಕೆಲವು ಯುವಕ ಮಿತ್ರರು ಹೋರಿ ಬೆದರಿಸ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರೆ ಪಟಾಕಿ ಸೂಚಿಸಿದ್ರು ಒಂದೇ ಒಂದು ಕಾರಣಕ್ಕೆ ಆ ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಲೋಹಿತ್ ಮತ್ತೆಲ್ಲರ ಸ್ನೇಹಿತರನ್ನ ಇವತ್ತು ಲೋಹಿತ್ನ ಕೈ ಕಡಿತಕ್ಕಂಥ ಕೆಲಸವನ್ನು ಕೂಡ ಮತೀಯ ಶಕ್ತಿಗಳು ಮಾಡುತ್ತವೆ. ಪಕ್ಕದ ರಟ್ಟಹಳ್ಳಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಕಾಲ್ ಕೆರ್ಕೊಂಡು ಜಗಳ ತೆಗೆದು ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಶಿವಾಜಿ ರಾವ್ ಇವತ್ತು ಎಷ್ಟು ಕೆಟ್ಟದಾಗಿ ಮರ್ಮಾಂಗಕ್ಕೆ ಹೊತ್ತು ಅವನನ್ನು ಕೂಡ ಹಾಡಾಗಲಿ 60 ವರ್ಷದ ಒಬ್ಬ ವೃತ್ತರನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಬಂಧುಗಳೇ. ದುರಂತ ಅಂತಂದ್ರೆ ಇವೆಲ್ಲ ಪ್ರಕರಣಗಳಲ್ಲಿ ಯಲ್ಲಾಪುರದಲ್ಲಾದಂತ ದಲಿತ ಮಹಿಳೆ ಹತ್ಯೆ ಇರ್ಬೋದು, ರಟ್ಟಹಳ್ಳಿಯಾದಂತಹ ಶಿವಾಜಿರಾವನ ಹತ್ಯೆ ಇರ್ಬೋದು, ಎಲ್ಲ ಪ್ರಕರಣಗಳನ್ನು ಗಮನಿಸಿದ್ರೆ ಯಾವುದೇ ಪ್ರಕರಣದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ಸಿನ ಯಾವುದೇ ಒಬ್ಬ ಶಾಸಕ ಸಚಿವರು ಅವರ ಮನೆಗಳಿಗೆ ಭೇಟಿಯನ್ನು ನೀಡಲಿಲ್ಲ, ಸಾಂತ್ವನ ಇರ್ತಕ್ಕಂಥ ಕೆಲಸ ಮಾಡಲಿಲ್ಲ. ಕೇವಲ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಚೆಕ್ಕನ್ನು ಕೊಟ್ಟು ಪರಿಹಾರ ಕೊಟ್ಟಿದ್ದೇವೆ ಅಂತೇಳಿ ದುರಂಕಾರದಿಂದ ಕಾಂಗ್ರೆಸ್ ಮಂತ್ರಿಗಳು, ಶಾಸಕರು, ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ದುರಂತ ಅಂತಂದ್ರೆ ಗೊತ್ತಾಸ್ವಾಮಿ, ಯಾವ ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಗವಿಸಿದ್ದಪ್ಪ ಬರ್ಬರ ಹತ್ಯೆ ಆಗ್ತದೆ, ಯಾವ ತಂದೆ ತಾಯಿ ಬೆಂಗಳೂರಿಗೆ ಬಂದು ರಾಜ್ಯಪಾಲರನ್ನ ಭೇಟಿ ಮಾಡಕ್ ಬಂದ್ರೆ ಹತ್ಯೆ ಆಗಿರ್ತಕ್ಕಂಥ ಗವಿಸಿದ್ದಪ್ಪನ ಮೇಲೆ ಪೋಕ್ಸೋ ಕೇಸನ್ನ ಪೊಲೀಸರು ಇವತ್ತು ದಾಖಲು ಮಾಡ್ತಾರೆ. ಇವತ್ತು ಒಂದೇ ಮಾತು ಹೇಳೋದಾದ್ರೆ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಈ ಕಾಂಗ್ರೆಸ್ ಸರ್ಕಾರದ ಕೈಗೊಂಡ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಕೈಗೊಂಡ ಆಗಿದೆ. ಪೊಲೀಸ್ ಸ್ಟೇಷನ್ ಇವತ್ತು ಕಾಂಗ್ರೆಸ್ ಕಚೇರಿಗಳಾಗಿ ಇವತ್ತು ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಇವತ್ತು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಗೃಹ ಸಚಿವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಗೃಹ ಸಚಿವರೇ, ನಾಚಿಕೆ ಆಗಬೇಕಿತ್ತು ನಿಮಗೆ. ನಿಮ್ಮ ಗುಲ್ಬರ್ಗದಲ್ಲಿ ಕೈದಿಗಳು ರಾತ್ರಿ ರಾತ್ರಿ ಪರಾರಿ ಆಗ್ತಾರೆ. ಆ ಪುಣ್ಯಾತ್ಮನಿಗೆ ಪುರುಸತ್ತಿಲ್ಲ, ಬೆಂಗಳೂರಲ್ಲಿ ಕೂತ್ಕೊಂಡು ಮಜಾ ಮಾಡಿಕೊಂಡು ಕೂತಿದ್ದಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರೇ, ಮೊನ್ನೆ ಬಸವ ಕಲ್ಯಾಣಕ್ಕೆ ಹೋಗಿ ಅನುಭವ ಮಂಟಪದ ಮುಂದೆ ಶಿವಲಿಂಗವನ್ನ ಕೈಯಲ್ಲಿ ಹಿಡ್ಕೊಂಡು ಕಪ್ಪಟ ನಾಟಕವನ್ನು ಮಾಡ್ತಾ ಇದ್ದೀನಿ ನಾವು ಗಮನಿಸುತ್ತೇವೆ. ಏನು ಅಣ್ಣ ಬಸವಣ್ಣನವರೇ ಪುನರ್ಜನ್ಮ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಕಪ್ಪಟ ನಾಟಕವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ರು. ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಷ್ಟಪಡ್ತೇನೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ನಿಮ್ಮ ಕಾಂಗ್ರೆಸ್ ಸರ್ಕಾರದ ಪಾಪದ ಪರ ತುಂಬಿದೆ, ಪಾಪದ ಪರ ತುಂಬಿದೆ. ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ರೊಚ್ಚಿಗೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ನಿಮ್ಮ ಅಲ್ಪಸಂಖ್ಯಾತರ ಓಲೈಕೆ ಪರಿಣಾಮವಾಗಿ ಇಂಥ ಮತೀಯ ಶಕ್ತಿಗಳಿಗೆ ಧೈರ್ಯ ಬಂದಿರುವಂತದ್ದು. ದೇಶದ ಯಾವುದೇ ರಾಜ್ಯಗಳಲ್ಲಿ ಈ ರೀತಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ. ಇದರ ಪರಿಣಾಮ ಇವತ್ತು ಹಿಂದೂಗಳಿಗೆ
ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇರುವಂತದ್ದು. ಇದೇ ಪಶ್ಚಿಮ ಬಂಗಾಳದಲ್ಲಿ ನಮ್ಮ ಕಾರ್ಯಕರ್ತರು ನೆನ್ಪಿಡ್ಕೋಬೇಕು. ಮಾತಂಗ ಸ್ಟೇಟ್ ಕೂಡ ಅಲ್ಲಿದ್ದಾರೆ. ಇದೇ ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ವಿರೋಧಿ ಟಿಎಂಸಿ ಸರ್ಕಾರ ಇತ್ತು, ಮಮತಾ ಬ್ಯಾನರ್ಜಿ ಸರ್ಕಾರ. ಕಳೆದ 10-15 ವರ್ಷಗಳಿಂದ ಹಿಂದೂಗಳ ಮಾರಣ ಹೋಮ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇತ್ತು. ಯಾಕೆ ಗೊತ್ತಾ? ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಮತಾ ಬ್ಯಾನರ್ಜಿ ಅಡ್ಡಾಡಿಸಿಂದ ಮೆರೀತಾ ಇದ್ರು. ಮೊನ್ನೆ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಮಮತಾ ಬ್ಯಾನರ್ಜಿ ಹಿಂದೂಗಳ ಮಾರಣ ಹೋಮವನ್ನು ಮಾಡ್ತಾ ಇದ್ರು ಅಂತ ಪಶ್ಚಿಮ ಬಂಗಾಳದಲ್ಲಿ ಈ ದೇಶದ ಎಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ, ರಾಷ್ಟ್ರೀಯ ಅಧ್ಯಕ್ಷ ಇರತಕ್ಕಂಥ ನಿತಿನ್ ನಬೀನ್ಜಿಯವರ ನೇತೃತ್ವದಲ್ಲಿ, ಚುನಾವಣಾ ಚಾಣಕ್ಯ ಅಂತೇಳಿ ಖ್ಯಾತಿಯನ್ನು ಪಡೆದಿರತಕ್ಕಂಥ ಅಮಿತ್ ಶಾಜಿಯವರ ಮಾರ್ಗದರ್ಶನದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ವಿರೋಧಿ ಟಿಎಂಸಿ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದ್ದಾರೆ. ನಾನೇ ಕೇಳಲಿಕ್ಕೆ ಪಡ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಯಾವತ್ತ ಚುನಾವಣೆ ನಡೆದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಶಕ್ತಿಯ ತಾಕತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಎದುರುವಂತಕ್ಕಂಥ ಪ್ರಶ್ನೆ ಇಲ್ಲ. ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಬೆಂಗಳೂರಿನಲ್ಲಿ ರೈತರನ್ನ ಬೀದಿಗಟ್ಟತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ದುರಂತ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವರು ಯಾವುದೇ ಮುಖ್ಯಮಂತ್ರಿಗಳಿಂದ ರೈತರ ಪರವಾಗಿ ಕೆಲಸ ಮಾಡಬೇಕಾಗ್ತದೆ. ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ಭೀಕರ ನೆರೆ ಆದಂತ ಸಂದರ್ಭದಲ್ಲಿ ಬಡವರು ಮನೆ ಕಳ್ಕೊಂಡ್ರೆ ಕೇಂದ್ರ ಸರ್ಕಾರ NDRF ಫಾರೆನ್ಸ್ ಪ್ರಕಾರ 1.5 ಲಕ್ಷ ಕೊಡ್ತಾ ಇದ್ರು. ಅದು ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಅದಕ್ಕೆ 3.5 ಲಕ್ಷ ಕೊಟ್ಟು ಬಡವರು ಮನೆ ಕಳ್ಕೊಂಡ್ರು ಅಂತಂದ್ರೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ರೈತ ಉದ್ಯೋಗತೆಯನ್ನು ಕೊಟ್ಟರು. ರೈತರ ಪರವಾಗಿ ಆಡಳಿತ ನಡೆಸಿದ್ರು. ಆಗತ್ತು ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಬಗ್ಗೆ ಕಾಳಜಿ ಇಲ್ಲದೆ ಕೇವಲ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಕೂತಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತರ ಶಾಪ ತಡೆದು ಬಿಡೋದಿಲ್ಲ. ಎಲ್ಲಿ ಸರ್ಕಾರಗಳು ರೈತರ ವಿರುದ್ಧ ಹೋಗಿದೆಯೋ ಆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಹಾಗಾಗಿ ಇಂಥ ರೈತ ವಿರೋಧಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕಂತ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಎಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಹಿಂದೂಗಳ ರಕ್ಷಣೆ ಇವತ್ತು ಆಗಬೇಕಾಗಿದೆ. ರೈತರ ಪರವಾಗಿ ನಾವು ಧ್ವನಿ ಎತ್ತಬೇಕಾಗಿದೆ. ಹಾಗಾಗಿ ನಾಳೆ ದಿನ ನಾವು ನಮ್ಮ ಶಾಸಕರು, ಸಂಸದರು, MLC ಎಲ್ಲರ ನೇತೃತ್ವದಲ್ಲಿ ಬಿಡುವಿನಲ್ಲಿ ರೈತರ ಒಕ್ಕಲಿಗಿರ್ತಕ್ಕಂಥ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ನಾಳೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಮುಂದಿನ 1.5 ವರ್ಷ ಕಾಲ ನಾವು ಕಾರ್ಯಕರ್ತರು ಮನೆಯಲ್ಲೇ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಇಂಥ ದರಿದ್ರ ಹಿಂದೂ ವಿರೋಧಿ ನಾಲಾಯಕ ಕಾಂಗ್ರೆಸ್ ಸರ್ಕಾರವನ್ನ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಮನೆಗೆ ಕರೆಸ್ತಕ್ಕಂಥ ಕೆಲಸ ನಾವು ಎಲ್ಲ ಸೇರಿ ಮಾಡೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕರೆದಿರ್ತಕ್ಕಂಥ ಚರ್ಚೆಗೆ ನಾವೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ದೊಡ್ಡ ಹಿಂದುಳಿದ ಕಾಂಗ್ರೆಸ್ ಸರ್ಕಾರವರೆಗೆ ತಾವೆಲ್ಲರೂ ಕೂಡ ಬೀದಿಗಿಳಿದಿದ್ದಾರೆ. ಇವತ್ತು ನಿಮ್ಮ ಹೋರಾಟ ಕೇವಲ ಅವರಿಗೆ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಹೋರಾಟ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ, ಪ್ರತಿಯೊಂದು ಹಳ್ಳಿಗೂ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗೋಣ ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ, ವೇದಿಕೆ ಮುಂದಾಗಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ತಾಯಂದ್ರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ.